ಸ್ನ್ಯಾಕ್ಸ್ ಅದು 500 ಸ್ಟೆಪ್ಸ್ ಹತ್ಬೇಕಂದ್ರೆ 600 ಸ್ಟೆಪ್ಸು. ಏನಾದರೂ ತೆಗೆದುಕೊಂಡು 500 ರೂಪಾಯಿ ಹಂಪಿ ಗೈಸ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಾವು ಬಂದಿದ್ದು ಅಂಜನಾದ್ರಿ ಬೆಟ್ಟಗೆ. ಸೊ ಅಂಜನಾದ್ರಿ ಬೆಟ್ಟ ಎಕ್ಸ್ಪ್ಲೋರ್ ಮಾಡೋಣ, ಬನ್ನಿ, ಲೆಟ್ಸ್ ಗೋ. ಗೈಸ್ ಇದೆಲ್ಲ ಬೈಕ್ ಪಾರ್ಕಿಂಗ್ ನೋಡಿ, ಬೈಕ್ ಪಾರ್ಕಿಂಗ್ ಇದೆಲ್ಲ ಬೈಕ್ ಪಾರ್ಕಿಂಗು, ಇದೆಲ್ಲ ಕಾರ್ ಪಾರ್ಕಿಂಗು. ಇಲ್ಲೆಲ್ಲ ಕೇಸರಿ ಶಾಲ್ಗಳು ಮಾಡ್ತಿದ್ದಾರೆ. ಇದೆಲ್ಲ ನೋಡಿ ಸ್ನ್ಯಾಕ್ಸ್ ಅದು 500 ಸ್ಟೆಪ್ಸ್ ಹತ್ಬೇಕಂದ್ರೆ 600 ಸ್ಟೆಪ್ಸು ಎಲ್ಲ ಸ್ನ್ಯಾಕ್ಸ್ ನೋಡಿ, ಟೈಮ್ ಪಾಸಿಗೆ. ಫೋಟೋ ಶೂಟ್ ನಡೀತಿದೆ ಗೈಸ್. ಇದು ಗೈಸ್ ಎಂಟ್ರೆನ್ಸು, ಶ್ರೀ ಆಂಜನೇಯದ ಜನ್ಮಸ್ಥಳ, ಶ್ರೀ ಹನುಮಾನ್ ಜನ್ಮಸ್ಥಳ ಹಿಂಗೆ ಇರುತ್ತೆ ನೋಡಿ ಗೈಸ್. ಸ್ಟ್ರೈಟ್ ಹಂಗೆ ಬರ್ತಿರಂಗೆ ಇಲ್ಲಿ ಶ್ರೀರಾಮ್ದು. ಜನ ನೋಡಿ ತುಂಬ ಜನ ಇದ್ದಾರೆ. ಇವತ್ತು ಹತ್ತೋದಕ್ಕಾಗುತ್ತೋ ಆಗಲ್ಲೋ ಗೊತ್ತಿಲ್ಲ. 575 ಸ್ಟೆಪ್ಸ್ ಹತ್ತಬೇಕು. ಆಗುತ್ತೆ, ನಮ್ಮ ಕೈಲಿ ಆಗುತ್ತೆ, ಟ್ರೈ ಮಾಡೋಣ. ಶನಿವಾರ ಆಗಿರೋದ್ರಿಂದ ಇಲ್ಲಿ ನಮ್ಮ ನಾರ್ತ್ ಇಂಡಿಯಾದಲ್ಲಿ ಆದರೆ ಮಂಗಳವಾರ ಮಾಡ್ತಾರೆ. ಇಲ್ಲಿ ಸೌತ್ ಇಂಡಿಯಾ ಎಲ್ಲ ಶನಿವಾರನೇ ಮಾಡ್ತಾರೆ ಪೂಜಾ ಆಂಜನೇಯ ಸ್ವಾಮಿಗೆ. ಗೈಸ್ ನಿಮ್ಗೆ ಗೊತ್ತಿದ್ದಂಗೆ ನಮ್ಮ ಅಪ್ಪು ಸರ್ ಅವರು ಬಂದ್ರೆ ಇಲ್ಲಿಗೆ. ಅವರು ಕೋವಿಡ್ಗಿಂತ ಮುಂಚೆ ಅನಿಸುತ್ತೆ, ಅವ್ರು ಫಾಸ್ಟ್ 6 minutes 30 secondsಲ್ಲಿ ಹತ್ಬಿಟ್ರು ಬೆಟ್ಟ ಎಲ್ಲ. ನಾವು ಇಲ್ಲಿ ಶನಿವಾರ ಆಗಿರೋದ್ರಿಂದ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನೋಡೋಣ. 6 minutes 30 secondsಲ್ಲಿ ಹತ್ಬಿಟ್ರು ನೋಡಿ ಗೈಸ್ ಅಪ್ಪು ಸರ್ ಅವರು. ಪಾಪ ಅವ್ರು ಬಂದು ಇಲ್ಲಿ ದೇವಸ್ಥಾನಕ್ಕೆ ಬಂದು ಒಂದು 30 days ಆದಮೇಲೆ ಹಂಗೆ ಆಗಿದ್ದವರು. 30 days 20 days ಆಗಿರುತ್ತೆ ಇಲ್ಲಿ ಬಂದಮೇಲೆ ಹಂಗಾಗಿರೋದು. ಅದು ನೋಡಿ ಗೈಸ್, ಹಿಂಗಿದ್ರು ಸ್ಟೆಪ್ಸು 6 minutes 30 secondsಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಅಂದರೆ ನೋಡಿ. ಆಗಲೇ ಆಯಾಸ ಬರ್ತಿದೆ ಹತ್ತೋಕ್ಕೆ. ಏನೋ ಗೈಸ್ ಒಂಥರ ವಿಚಿತ್ರವಾಗಿ ನೋಡ್ತಾರೆ ಎಲ್ಲರೂ. ಜೈ ಶ್ರೀರಾಮ್. ಇಲ್ಲಿ ಬಂದಂಗೆ ಕಾಣಿಸುತ್ತೆ ನೋಡಿ, ಇದೆಲ್ಲ ಹಂಪಿ, ಅಲ್ಲಿ ತುಂಗಭದ್ರಾ ನದಿ ಹಂಗೆ ಅದು. ಇನ್ನು ನಾವು ತುಂಬ ನಡಿಬೇಕು. ನಾವು 173 ಸ್ಟೆಪ್ಸ್ ಆಗಿದ್ದೀವಿ. ಇನ್ನು ತುಂಬ ನಡಿಬೇಕು. ಟೋಟಲ್ 575 ಸ್ಟೆಪ್ಸು. ಹಿಂಗೆ ಸುಸ್ತಾದರೆ ಹಿಂಗೆ ಕೂರ್ತಾರೆ ನೋಡಿ. ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಈ ಶೆಡ್ಡೆಲ್ಲ ಅವಾಗ ಇರಲಿಲ್ಲ, ಈಗಿನ್ನ ಮಾಡಿದ್ದಾರೆ. ಒಂದು 2-3 years ಬ್ಯಾಕ್, 2-3 years ಇನ್ನೂ ಕನ್ಸ್ಟ್ರಕ್ಷನ್ ನಡೀತಿದೆ.
ಇದು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಗಭದ್ರಾ ನದಿ. ಅಲ್ಲಿ ಹಂಪಿ ಕಾಣಿಸ್ತಿದೆ, ಅದು ಹಂಪಿ. ಒಂದು ತೋರಿಸ್ತೀನಿ ಬರೀ ನೋಡಿ ಗೈಸ್. ಇದೇನು ಕಾಣಿಸ್ತದೆ ನಿಮಗೆ? ಆಂಜನೇಯ ಸ್ವಾಮಿದು ಮುಖ ಕಾಣಿಸ್ತೀನಿ ನೋಡಿ. ಇಲ್ಲಿಂದ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ. ಅಲ್ಲಿ ಹೋಗಿದ್ರೆ ಅಲ್ಲಿ ನಾವು ಪಾರ್ಕಿಂಗ್ ಮಾಡಿದ್ವಲ್ಲ ಗಾಡಿ, ಅಲ್ಲಿಂದ ಚೆನ್ನಾಗಿ ಕಾಣಿಸುತ್ತೆ. ಫುಲ್ ಫೇಸ್ ಹಂಗೆ ನ್ಯಾಚುರಲಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ, ಸಖತ್ತಾಗಿ ಬಂದಿದೆ. ಇದು ಇಲ್ಲಿ ಯಾರೋ ಸ್ವಾಮೀಜಿಗಳಿದ್ರು, ಅವ್ರ ಸಮಾಧಿ ಇದು. ಅವ್ರ ಹೆಸರು ಏನಿತ್ತು ಗೈಸ್ ಮರ್ತೋಗಿದ್ದೀನಿ. ಯಾರೋ ನೋಡಿ ಮನೆಗಳು ಕಟ್ಕೋಬೇಕಂತೇಳಿ ಕಲ್ ಮೇಲೆ ಕಲ್ಲಿದ್ರು. ಇಲ್ಲಿಂದ ಅರ್ಧ ಮುಖ ಕಾಣುತ್ತೆ. ಅಲ್ಲಿಂದ ಆದರೆ ನಾವು ಪಾರ್ಕಿಂಗ್ ಮಾಡಿದ್ವಲ್ಲ ಅಲ್ಲಿಂದ ಆದರೆ ಚೆನ್ನಾಗಿ ಸಖತ್ತಾಗಿ ಕಾಣುತ್ತೆ, ಫೇಸ್ ಎಲ್ಲ ಕಾಣುತ್ತೆ. ಇನ್ನೂ ಒಂಥರ ನ್ಯಾಚುರಲ್ ಆಗಿ ಬಂದಿದೆ ಇದು. ಒಂದೊಂದು ನೋಡಿದೆ, ವಯಸ್ಸಾದವರು ಬರ್ತಾರೆ, ಎಲ್ಲರೂ ಬರ್ತಿದ್ದಾರೆ. ನಮ್ಮ ಕೈಲಿ ತಗೊಳ್ತಿರೋ ಇದು ನಮ್ಗೆ ಅಲ್ಲೇ ಆಯಾಸ ಬರ್ತಿದೆ. ಅಷ್ಟು ಆಯಾಸ ಬರ್ತದೆ ಗೈಸ್. ಅವರು ಆತ್ಮರು ಚೆನ್ನಾಗಿದೆ. ಏನೋ ಒಂಥರ ನೋಡಿ, ಇದು ತುಂಬ ಕಾಣಬೇಕು, ಕಾಣಿಸ್ತಿಲ್ಲ. ಮಂಕಿಗಳು ಕೋತಿಗಳು ತುಂಬ ಇರುತ್ತೆ. ಮಧ್ಯಾಹ್ನ ಬಂದಿದ್ದೀವಿ, ಇವತ್ತು ಬೇರೆ ಬಿಸಿಲು, ಇವತ್ತು ಸಾಟರ್ಡೆ ಬೇರೆ, ತುಂಬ ಜನ ಬಿಸಿಲು ಎಲ್ಲ. ಸಂಡೆ ಮೇಲೆ ಬರ್ತಾ ಇದ್ರೆ ಇನ್ನೊಂದು ಥರ ಪಾಸಿಟಿವ್ ವ್ಯವಸ್ಥೆ, ಇನ್ನೊಂದು ಥರ ಪಾಸಿಟಿವ್ ವೈಬ್ಸ್. ಹಂಪಿ ಅಂತಾರೆ, ಅದನ್ನು ಒಂದಿನ ಮಾಡೋಣ ಗೈಸ್. ಅದೆಲ್ಲ ಹಂಪಿ ಎಲ್ಲ ಓಡಾಡಬೇಕಂದ್ರೆ ತುಂಬ ದಿನ ಬೇಕಾಗುತ್ತೆ. ಒಂದು ಮಿನಿಮಮ್ 2 days ಆದರೂ ಬೇಕಾಗುತ್ತೆ. ಇಲ್ಲ ಹಂಪಿ ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ. ಜೈ ಶ್ರೀರಾಮ್ ಗೈಸ್. ನೋಡಿ ಗೈಸ್, ದೇವರು ಫುಲ್ ಸ್ವೆಟ್ ಗೈಸ್. ಇದಮ್ಮ ಕೊಟ್ಟು ಕಳಿಸಿದ್ದಾರೆ, ಬಿಸಿಲಿರುತ್ತೆ. ಇಲ್ಲ ಸ್ಟಾಪ್ ಆಗ್ಬಿಟ್ಟಿದೆ ಲೈನ್ ನೋಡಿ. ನೋಡಿ ಗೈಸ್, ಜನ ನೋಡಿ ಗೈಸ್. ಇನ್ನೂ ಅಲ್ಲಿ ಹೋಗ್ಬೇಕು. 276 ಸ್ಟೆಪ್ಸ್, ಇನ್ನೂ ಅರ್ಧ ಇದೆ. ಇನ್ನೂ 200 300 ಇದೆ. 300 ಸ್ಟೆಪ್ಸ್ ಹತ್ತಬೇಕು ಇನ್ನು. ನಾರ್ಮಲ್ ಡೇಸ್ ಅಲ್ಲಿ, ವೀಕ್ ಡೇಸ್ ಅಲ್ಲಾದರೆ ಬೇಗನೆ ಹತ್ಬೋದು, ಸಾಟರ್ಡೇ ಅಲ್ವಾ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್. ನೋಡಿ ಗೈಸ್, ಬನ ನೋಡಿ ಗೈಸ್ ಹೆಂಗ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಗೈಸ್ ಹೆಂಗ್ ತಿನ್ಸಿದೆ ನೋಡಿ ಗೈಸ್. ತಗೊಂಡು ಮನುಷ್ಯರು ಅಷ್ಟು ನೀಟಾಗಿ ತಗೊಳ್ಳಲ್ಲ, ಅಷ್ಟು ನೀಟಾಗಿ ತಗೊಳ್ತಿದೆ ನೋಡಿ.
275 ತನಕ ಬೇಗ ಬಂದ್ಬಿಟ್ಟಿದ್ದೀವಿ. ಇಲ್ಲಿಂದ ಮೇಗೆ ಹತ್ತೋಕ್ಕಾಗ್ತಿಲ್ಲ, ಫುಲ್ ಜನ ನೋಡಿ. ಇಲ್ಲಿ ಅಲ್ಲಿ ತುಂಬ ಜನ ಇಲ್ಲೇ ಸ್ಟಕ್ ಆಗಿಬಿಟ್ಟಿದ್ದೀನಿ. ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಏನೋ ಒಂದು 1/2 hour ಬೇಕಾಗುತ್ತೆ, ಅಷ್ಟು ಜನ ಇದ್ದಾರೆ. ತೋರಿಸಲ್ಲ ಆಯ್ಸ ಗೈಸ್. ಎಲ್ಲ ಕೂರೋಕ್ಕೆ ರೆಸ್ಟ್ ಮಾಡೋಕ್ಕೆ ವ್ಯವಸ್ಥೆನೂ ಮಾಡಿದ್ದಾರೆ. ಏನೋ ಒಂಥರ ಸಣ್ಣ ಗಾಳಿ ಗೈಸ್, ಬಿಸಿಲಿತ್ತು. ಇಲ್ಲಿಂದ ಅಲ್ಲಿಂದ ಫುಲ್ ಒಂಥರ ಗಾಳಿ, ಸಣ್ಣ ಗಾಳಿ ಗೈಸ್. ಜೈ ಶ್ರೀರಾಮ್. ಒಂಥರ ತಣ್ಣ ಗಾಳಿ ಗೈಸ್, ತುಂಬ ನೋಡಿ ಗೈಸ್. ಇಲ್ಲಿಂದ ತಣ್ಣ ಗಾಳಿ ಬಸ್ ಏನಿದೆಯೋ ಏನು ಮಿರಾಕಲ್ಲೋ ಗೊತ್ತಿಲ್ಲ. ಹನುಮಾನ್ದು ಹಾಕ್ಬಿಡ್ತಿದ್ದಾರೆ ಚೆನ್ನಾಗಿ ನೋಡಿ ಗೈಸ್. ಅಲ್ಲೇ ನಾನು ಹೇಳಿದ್ದು ತಣ್ಣ ಗಾಳಿ ಬರುತ್ತೆ ಗೈಸ್. ಹಂಪಿ ಗೈಸ್ ಇದು ತುಂಬ ಇದೆ, ಅದೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು. ನೆಕ್ಸ್ಟ್ ವೀಡಿಯೋ ನಾನು ನೋಡೋಣ ಯಾವಾಗ ಆಗುತ್ತೆ, ಟೈಮ್ ಯಾವಾಗ ಸಿಗುತ್ತೆ ಅಂತ. ಅಲ್ಲಿ ಒಂಥರ ಕೆಳಗಡೆ ಬೆಂಡ್ ಆಗಿ ಹೋಗ್ಬೇಕು, ಅಲ್ಲೇ ಸ್ಟಾಪ್ ಆಗಿಬಿಟ್ಟಿದೆ. ಇನ್ನೆಷ್ಟು ಜನ ನೋಡಿ ಗೈಸ್, ಇದೆ ಜನ ನೋಡಿ, ಅಲ್ಲೇ ಸ್ಟಾಪ್ ಆಗಿಬಿಟ್ಟಿದೆ ಲೈನು. ಎಲ್ಲ ತೋರಿಸ್ತಿದೆ ಸ್ವೆಟ್ ನೋಡಿ ಗೈಸ್, ಫುಲ್ ಒಂಥರ ಇದೇ ಗೈಸ್ ನಾನು ಹೇಳಿದ್ದು. ಇಲ್ಲೇ ಬೆಂಡಾಗಿ ಹೋಗ್ಬೇಕು ಕೆಳಗಡೆ, ತೋರಿಸ್ತೀನಿ ಬನ್ನಿ. ಅಲ್ಲಿ ಇಬ್ಬರಿಬ್ರು ಮೂವರು ಹೋಗೋಕ್ಕಾಗಲ್ಲ, ಒಬ್ಬೊಬ್ಬರೇ ಹೋಗ್ಬೇಕು. ಸೊ ಅದಕ್ಕೆ ಹಂಗಾಗಿ ಲೇಟ್ ಆಗ್ತಿದೆ. ಇಲ್ಲೇ ನೋಡಿ ಗೈಸ್, ಇಲ್ಲಿಂದನೇ ಹೋಗ್ಬೇಕು ಕೆಳಗಡೆಯಿಂದ. ಒಬ್ಬೊಬ್ಬರು ಹೋಗಿದ್ರೆ ಬೇಗ ಹೋಗ್ತೀವಿ ನೋಡಿ. ಬೆಂಡಾಗಿ ಹೋಗ್ಬೇಕು, ಲೇಟ್ ಆಗುತ್ತೆ. ಇಲ್ಲಿಂದ ಈಗ ಆಚೆ ಬಂದೆ. ಜನ ನೋಡಿ ಹೋಗ್ತಿದ್ದ ಲೈನು ಆಲ್ರೆಡಿ 45 minutes ಆಯಿತು ಬಂದು. ನಾನು 2 hours ಆಗುತ್ತೆ ಅಂದ್ಕೊಂಡೆ, ಬಟ್ ಅಷ್ಟು ಆಗಿರಲಿಲ್ಲ. 45 minutes ಆಯಿತು. ಈಗ ಟೈಮ್ 12 ಆಗೋಕೆ ಇನ್ನು 6 minutes. 1 hour ಆಯ್ತು. 11ಗೆ ಇಲ್ಲಿ ಬಂದಿದ್ದೀವಿ ನಾವು. 11ಗೆ ಸ್ಟಾರ್ಟ್ ಮಾಡಿದೆ, 10ಕ್ಕೆ. ಅದು ದೇವಸ್ಥಾನ ಬಂದ್ಬಿಟ್ವಿ. ಇನ್ನೇನು 50ರಿಂದ 50 ಸ್ಟೆಪ್ಸ್ ಇರುತ್ತೆ ಅಷ್ಟೇ. ನೋಡಿ ಗೈಸ್, ತುಂಗಭದ್ರಾ ನದಿ. ಇದೇ ದೇವಸ್ಥಾನ ಗೈಸ್. ದೇವಸ್ಥಾನ ಚಿಕ್ಕದಾದ್ರೂ ಆಂಜನೇಯ ಸ್ವಾಮಿ ಇಲ್ಲೇ ಹುಟ್ಟಿತ್ತು. ಇದೇ ಧರ್ಮಸ್ಥಳ ನೋಡಿ. ಜನ ನೋಡಿ ಎಷ್ಟು ಜನ ಇದ್ದಾರೆ, ಮುಂದಕ್ಕೆ ಹೋಗ್ತಿಲ್ಲ, ತುಂಬ ಜನ ಇದ್ದಾರೆ. ತುಂಬ ರಶ್ ಇದೆ ಇವತ್ತು, ತುಂಬ ರಶ್ ಇದೆ. ಬೆಟ್ಟರೆ ಫುಲ್ ಆಗಿಬಿಟ್ಟಿದೆ ನೋಡಿ. ಇಷ್ಟರಲ್ಲಿ 20 ನಿಮಿಷ ಆಯಿತು, ಇನ್ನೂ ಇಲ್ಲೇ ಇದೆ ನೋಡಿ, ಇನ್ನೂ ಒಳಗಡೆ ಹೋಗಿಲ್ಲ. ಇಲ್ಲೇ ಸ್ಟಕ್ ಆಗಿಬಿಟ್ಟಿದ್ದೀನಿ. 20 ನಿಮಿಷ ಆಯ್ತು ಗೈಸ್. ದೇವಸ್ಥಾನ ಇನ್ನೂ ಪ್ರದಕ್ಷಿಣೆ ಮಾಡ್ತಿದ್ದೀವಿ. ತುಂಬ ಜನ ನೋಡಿ.
ಸಾಕಾಗ್ತಿದೆ ಗೈಸ್, ತುಂಬ ಜನ ಇದ್ದಾರೆ. ಅದ್ರಲ್ಲಿ ಲಿಟ್ರಲಿ ಅಲ್ಲಿಂದ ಒಂದು 50 ಸ್ಟೆಪ್ಸ್ ಹತ್ತೋಕ್ಕೆ ಹಾಫ್ ಅನ್ ಅವರ್ ತಗೊಂಡಿದ್ದಾರೆ. ಈ ಟೈಮ್ ಆಲ್ರೆಡಿ 12:30. ಇನ್ನೂ ದೇವಸ್ಥಾನ ಎಷ್ಟಾಗುತ್ತೋ ಗೊತ್ತಿಲ್ಲ, ಇನ್ನು ದರ್ಶನ ಮುಗಿಸ್ಬೇಕು. ನಡೀತದ ಈಗಿನ ಎಂಟ್ರ್ ಆಗ್ತಿದ್ದೀವಿ. ಫೋಟೋಸ್ ಎಲ್ಲ ಇಲ್ಲ ಅಂತೆ, ಫೋಟೋ ಅಲೋ ಇಲ್ಲ ಅಂತೆ, ಫೋಟೋ ವಿಡಿಯೋ ಎಲ್ಲ. ಆಚೆ ಹೋಗಿ ಇಲ್ಲೆಲ್ಲ ಜನರು ಐಡಿಯಾ ಕೊಡ್ತಿದ್ದಾರೆ ಹೆಂಗೆ ತಗೋಬೇಕು ಅಂತ. ಆಚೆ ಹೋಗಿ ಮತ್ತೆ ಸ್ಟಾರ್ಟ್ ಮಾಡೋಣ. ಹಂಗೆ ಹಿಂಗೂ ಟ್ರೈ ಮಾಡ್ತೀನಿ ಗೈಸ್ ವಿಡಿಯೋ ತೆಗಿಯೋಕ್ಕೆ. ಟ್ರೈ ಮಾಡ್ತೀನಿ ಅಷ್ಟು ತೆಗಿಯೋಕೆ ಟ್ರೈ ಮಾಡ್ತೀನಿ, ಎಷ್ಟಾಗುತ್ತೆ ಅಷ್ಟು ತೆಗಿತೀನಿ. ವಿಡಿಯೋ ಏನಾದರೂ ತೆಗಿಯೋಕೆ ₹500 ಫೈನ್ ಅಂತೆ, ಅದು ತೆಗಿತೀನಿ, ಟ್ರೈ ಮಾಡ್ತಿದ್ದೀನಿ, ಎಷ್ಟಾಗುತ್ತೆ ಅಷ್ಟು ತೆಗಿತೀನಿ. ಇಲ್ಲೇ ಹೋಗ್ತಿದ್ರು, ಇವಾಗ ಒಳಗಡೆಯಿಂದ ಹೋಗ್ಬಿಟ್ಟಿದ್ದಾರೆ. ಅವಾಗಾದ್ರೆ ಹಿಂಗೆ ಯಾರೋ ಒಂದು ₹500 ಫೈನ್ ಅಂತೆ, ಟ್ರೈ ಮಾಡ್ತಿದ್ದೀನಿ ತೆಗಿಯೋಕ್ಕೆ. ಆಯಿತು, ದರ್ಶನ ಆಯಿತು. ನೋಡಿ ರಾಮ್ ಸೇತು ಸ್ಟೋನ್, ಅದು ವಾಟ್ರಲ್ಲಿ ಇದೆ ನೋಡಿ. ಇನ್ನೊಂದು ಟೆಂಪಲ್ ಇದೆ. ರಾಮ್ ಸೇತು ಇದೆ. ಫೈನಲಿ ದರ್ಶನ ಆಯಿತು. ಇಟ್ಕೊಂಡು ಸೀನ್ರಿ ಎಂಜಾಯ್ ಮಾಡೋಣ. ವ್ಯೂ ಚೆನ್ನಾಗಿರುತ್ತೆ. ಇಲ್ಲಿ ಏನೋ ಹೋಮ ಮಾಡಿಸ್ಕೊಂಡಿದ್ದಾರೆ ಯಾರೋ ಫ್ಯಾಮ್ಲಿ. ಚಿಕ್ಕದು ಇಟ್ಕೊಳ್ಳೋಣ. ಓಕೆ, ನೋಡಿ ಸೀನ್ರಿ ನೋಡಿ ನಾನು ತೋರಿಸ್ತೀನಿ ಯಾವ ಥರ ಅಂದರೆ ಚೆನ್ನಾಗಿದೆ ಸೀನ್ರಿ ಎಲ್ಲ. ಸನ್ಸೆಟ್ ಪಾಯಿಂಟ್, ಸನ್ಸೆಟ್ ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ನಾವು ಮಧ್ಯಾಹ್ನ ಬಂದಿದ್ದೀವಿ, ಸನ್ಸೆಟ್ ನೋಡೋಣ. ಅದು ಟ್ರೈ ಮಾಡ್ತೀನಿ ಮತ್ತೆ ಸಾಯಂಕಾಲ ಇರೋಕ್ಕೆ. ಜನ ತುಂಬ ಇದ್ದಾರೆ ಇವತ್ತು. ಹಿಂಗೆ ನೋಡಿ ಮಂಕಿ ಇಲ್ಲಿ ತುಂಬ ಇರುತ್ತೆ ಗೈಸ್. ಮಂಕಿಗಳು ಇರ್ತವೆ. ಇನ್ನೊಂದು
ನಾರ್ಮಲ್ ವೀಕ್ ಡೇಸಲ್ಲಿ ಹೆಂಗೆ ಬಂದಿದ್ದೀವಿ ಹಂಗೆ ಹೋಗ್ಬೇಕು. ಬಟ್ ಸಾಟರ್ಡೇ ಅಲ್ವಾ, ತುಂಬ ಜನ ಇದ್ದಾರೆ, ಅಲ್ಲೇ ಸ್ಟಕ್ ಆಗಿಬಿಟ್ಟಿದ್ದಾರೆ. ಹಿಂದೆ ಒಂದು ದಾರಿ ಇದೆ, ಹಿಂದೆನೂ ಹೋಗ್ಬೋದು. ಹಿಂಗೆ ಫಸ್ಟ್ ಇಲ್ಲಿಂದನೇ ಬರ್ತಿದ್ರು. ಆಮೇಲೆ ಒಂದು 10 ಇಯರ್ಸ್ ಬ್ಯಾಕ್ ಏನೋ 10-15 ಇಯರ್ಸ್ ಬ್ಯಾಕ್ ಏನೋ ಇದು ಕಟ್ಟಿದ್ದಾರೆ. ಈ ಕಡೆ ಇಲ್ಲಿ ಕಟ್ಟಿದ್ದಾರೆ, ಈ ಕಡೆಯಿಂದ ಬರ್ತಿದ್ದಾರೆ. ಸೊ ನಾವು ಹಿಂದಿಂದ ಹೋಗೋಣ. ತುಂಬ ಜನ ಅಲ್ಲಿಂದ ಹೋಗೋಕ್ಕಾಗಲ್ಲ, ಅಲ್ಲಿಂದ ಹೋಗೋಕ್ಕಾಗಲ್ಲ. ಹೋಗೋಣ. ಇಲ್ಲಿ ಸ್ಟೆಪ್ಸ್ ಇದೆ. ಊಟ ಗೈಸ್, ಯಾವ ಥರ ಸ್ವೆಟ್ ಅಂದರೆ ತುಂಬ ಸ್ವೆಟ್ ಗೈಸ್. ನಾವು ಬಿಸಿಲಲ್ಲಿ ಬಂದಿದ್ದೀವಿ. ನಾವು ನನಗೆ ಗೊತ್ತಾಗಿದ್ದಿಲ್ಲ. ಸಾಟರ್ಡೇ ಗೈಸ್, ನಾರ್ಮಲ್ ಸಿರಲ್ಲ ಗೈಸ್, ತುಂಬ ಕಡಿಮೆ. ಕಾಣಿಸ್ಬಿಡ್ತಿದೆ ನೋಡಿ. ಅಲ್ಲಿದೆ ಸನ್ಸೆಟ್ ಪಾಯಿಂಟು. ಅಲ್ಲಿ ಸನ್ಸೆಟ್ ವ್ಯೂ ಅಲ್ಲ, ಅಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು. 2 hours ಇರುತ್ತೆ. ದರ್ಶನ ಚೆನ್ನಾಗಿದೆ ಗೈಸ್. ಆದರೂ ಇವತ್ತು ತುಂಬ ಜನ ಇದ್ದಾರೆ. ನಾರ್ಮಲ್ ಆಗಂದರೆ 1 ಅವರಲ್ಲಿ ಮೇಲೆ ದರ್ಶನ ಮಾಡ್ಕೊಂಡು ಕೆಳಗಡೆ ಬಂದ್ಬಿಡ್ಬೋದು. ಸಾಧ್ಯ ಆಗೋದ್ರಿಂದ ಫುಲ್ ಜನ, ತುಂಬ ಜನ ಗೈಸ್. ಲಿಟ್ರಲಿ 2 hours ಆಗಿದೆ. 2 hours ಇಂದ ಹಂಗೆ ಮಾಡ್ಕೊಂತ ಆ ಕೆಳಗಡೆಯಿಂದ ಮೇಲೆ ತನಕ ಎಷ್ಟು ಬಂದಿದ್ದೀವೋ 50 ಸ್ಟೆಪ್ಸ್ ತುಂಬ ಜನ ಇದ್ದಾರೆ. ಅಲ್ಲೇ ಸ್ಟಕ್ ಆಗಿಬಿಟ್ಟಿದ್ದೀವಿ. ಚೆನ್ನಾಗಿ 2 ದಾರಿ ಇದೆ ಅಂತ. ಅಲ್ಲಿ ನಾವು ಹಿಂದೆಗಡೆಯಿಂದ ಹೋಗ್ತಿದ್ದೀವಿ. ಅದು ಎಲ್ಲಿದೆ ಅದು ಗೊತ್ತಾಗ್ತಿಲ್ಲ ದಾರಿ. ಅಲ್ಲಿ 3rd ಟೈಮ್ ಬರ್ತಿರೋದು ನಾನು. ಸುಸ್ತಾಗ್ಬಿಟ್ಟಿದೆ ಗೈಸ್. ತಿರುಪತಿ ಮೆಟ್ಲು ಹತ್ಬೋದು, ಇಲ್ಲಿ ಹತ್ತಕ್ಕಾಗಲ್ಲ ಗೈಸ್. ತುಂಬ ಸ್ವೆಟ್ಟು. ಈ ಬಿಸಿಲಲ್ಲಿ ಬಂದಿದ್ದೀನಿ. ನಮ್ಮೊಂದು ಸಜೆಷನ್ ಏನಂದರೆ, ಇಲ್ಲಿ ಬರೋದಿದ್ರೆ ಭಕ್ತಾದಿಗಳು ಬನ್ನಿ, ಏನು ಆಗಲ್ಲ. ಬಟ್ ಸಾಟರ್ಡೇ ರಶ್ ಇರುತ್ತೆ, ತುಂಬ ರಶ್ ಇರುತ್ತೆ. ತುಂಬ ಅಂದರೆ ತುಂಬ ರಶ್ ಇರುತ್ತೆ. ನಾನು ಲಿಟ್ರಲಿ 2 hours ಆಯ್ತು. ನಾರ್ಮಲ್ಲಾಗಿ 1/2 hour 1 hour ಎಲ್ಲ ಆಗಿರುತ್ತೆ. 2 hours ಆಯಿತು. ಈಗ ಇಲ್ಲೇ ದಾರಿಯಿಂದ ಹೋಗ್ತಿದ್ದೀನಿ. ಹಿಂದೆ ಹೋಗಿ ಕೆಳಗಡೆ ಹೋಗಿ ಬ್ಲಾಗ್ ಕ್ಲೋಸ್ ಮಾಡೋಣ. ಇಷ್ಟ ಆಗಿದೆ ಅಂದ್ಕೊತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನೂ ಇಂಥದ್ದು ತುಂಬ ಬರುತ್ತೆ, ತುಂಬ ವೀಡಿಯೋಸ್ ಬರುತ್ತೆ, ಎಕ್ಸ್ಪ್ಲೋರ್ ಮಾಡೋ ವೀಡಿಯೋಸು. ಬೆಂಗಳೂರು ಬಂದಮೇಲೆ ಏನೋ ನೋಡ್ತಿದ್ದೀನಿ, ಇನ್ನೂ ಏನೇನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಟ್ರೈ ಮಾಡೋಣ. ಇದು ಫಸ್ಟ್ ವೀಡಿಯೋ ಆಗಿರೋದ್ರಿಂದ ಇಲ್ಲೇ ಬಂದಿದ್ದೀನಿ. ನಮ್ಮೂರಿಲ್ಲೇ. ನೆಕ್ಸ್ಟ್ ಪ್ಲೇಸ್ ಯಾವ್ದಕ್ಕೆ ಹೋಗ್ಬೇಕು ಅಂತ ಕಾಮೆಂಟ್ ಮಾಡಿ.